ಈ ಫಿಡೆ ಬಂದುಬಿಟ್ಟು ಮದ್ರಾಸ್ ರೆಜಿಮೆಂಟ್ ಒಳಗಡೆ ನಮ್ಮ ಸ್ನೇಹಿತ ಹಾಕಿದ್ದು. ಇದು ಅಫಿಷಿಯಲ್ ಅಂತಲೇ ಅಂತ ತಿಳ್ಕೊಳ್ಳಿ. ಅವರ ನೋಟಿಸ್ ಬೋರ್ಡ್ ಒಳಗಡೆ ಪಬ್ಲಿಷ್ ಆಗಿದ್ದು. ಈಗ ಯಾರ್ಯಾರು ಮದ್ರಾಸ್ ರೆಜಿಮೆಂಟ್ ಒಳಗಡೆ ಕೆಲಸ ಮಾಡ್ತಿದ್ದಾರೋ ಅವ್ರಿಗೆ ಈ PDF ಕಂಪಲ್ಸರಿಯಾಗಿ ಎಲ್ರಿಗೂ ಸಿಕ್ಕೇ ಇರುತ್ತೆ. ನೋಡ್ತಾ ಇರ್ಬೋದು, ದ ಮದ್ರಾಸ್ ರೆಜಿಮೆಂಟಲ್ ಸೆಂಟರ್ ಒಳಗಡೆ ಈ ಒಂದು ಭರ್ತಿ ನಡೀತಾ ಇದೆ. ಹಾಗೆ ಅಗ್ನಿವೀರ್ ರಿಕ್ರೂಟ್ಮೆಂಟ್ ಅಂತ ಹೇಳಿ ಇದು ನಡೀತಾ ಇರೋದು ಸ್ಪೋರ್ಟ್ಸ್ ಹಾಗೆ ರಿಲೇಷನ್ ಭರ್ತಿ. ಇದು ನಡೆಯುವಂಥ ಸ್ಥಳ ಬಂದುಬಿಟ್ಟು ತಮಿಳುನಾಡು ವೆಲ್ಲಿಂಗ್ಟನ್ ನೀಲಗಿರೀಸ್ ಒಳಗಡೆ ಈ ಒಂದು ಭರ್ತಿ ಆದರೆ ನಡೀತಾ ಇದೆ. ಅಲ್ಲಿ ಕೊಟ್ಟಿದ್ದಾರೆ ಓನ್ಲಿ. ಇಲ್ಲಿ ನೋಡ್ತಾ ಇರ್ಬೋದು ನೋಟಿಫಿಕೇಷನ್ ಇಲ್ಲಿ ನೋಡಿ. ತುಂಬ ಜನ ಹೋಗ್ಬಿಡ್ತಾರೆ ಇಂಥ ರ್ಯಾಲಿಗಳಿಗೆ ಓಪನ್ ರ್ಯಾಲಿ ಅಂತೇಳಿ ತಪ್ಪು ತಿಳ್ಕೊಂಡು. ಸೊ ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಓನ್ಲಿ ಸರ್ವಿಂಗ್ ಸೋಲ್ಜರ್ಸ್ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಇವರ ಮಕ್ಕಳು ಮಾತ್ರ, ಅಣ್ಣ ತಮ್ಮಂದರು ಇವ್ರು ಮಾತ್ರ ಈ ಒಂದು ರ್ಯಾಲಿನ ಅಟೆಂಡ್ ಮಾಡ್ಬೋದು, ರಿಲೇಷನ್ ಸರ್ಟಿಫಿಕೇಟ್ ಇರೋರು. ಸರಿನಾ? ಈಗ ನಾನು ನಿಮ್ಮ ಹತ್ರ ಏನೂ ಇಲ್ಲ ಸರ್ಟಿಫಿಕೇಟ್ಗಳಂದರೆ ನೀವು ಹೋಗೋಕ್ಕೆ ಆಗಲ್ಲ ಈ ಒಂದು ರ್ಯಾಲಿನ. ಮೊದಲು ಇನ್ನು ಕ್ಲಿಯರ್ ಮಾಡ್ಕೊಳ್ಳಿ, ಯಾರ್ಯಾರು ಹೋಗ್ಬೋದು ಅಂತಂದರೆ, ಯಾರು ತಂದೆಯವರು ಆರ್ಮಿ ಒಳಗಡೆ ಕೆಲಸ ಮಾಡಿ ರಿಟೈರ್ಡ್ ಆಗಿದ್ದಾರೋ ಅವ್ರ ಮಕ್ಕಳು, ಅಥವಾ ತಂದೆ ಕೆಲಸದಲ್ಲಿ ಇದ್ದರೂ ಕೂಡ ಅವ್ರ ಮಕ್ಕಳು ಈ ಒಂದು ಹುದ್ದೆನ ಅಟೆಂಡ್ ಮಾಡ್ಬೋದು. ಹಾಗೆ ನನ್ನ ಅಣ್ಣ ಏನಾದರೂ ಆರ್ಮಿಲಿ ಕೆಲಸ ಮಾಡ್ತಿದ್ರೆ ಪ್ರೆಸೆಂಟಾಗಿ ಅಥವಾ ರಿಟೈರ್ಡ್ ಆಗಿದ್ರು ಕೂಡ ನಾನು ಈ ಒಂದು ಹುದ್ದೆಗೆ ಹೋಗಿ ನಾನು ರ್ಯಾಲಿನ ಅಟೆಂಡ್ ಮಾಡ್ಬೋದು. ಇದಕ್ಕೆ ರಿಲೇಷನ್ ಸರ್ಟಿಫಿಕೇಟ್ ಅಂತಾರೆ. ಸೊ ಈಗ ಇದಾದ ನಂತರ ಇನ್ಯಾರು ಅಟೆಂಡ್ ಮಾಡ್ಬೋದು ಅಂತಂತಂದರೆ, ಸ್ಪೋರ್ಟ್ಸ್ ಬರ್ತೀವಿ ಯಾರ ಹತ್ರ ಒಂದು ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇದನ್ನು ಅವರು ಕೂಡ ಈ ಒಂದು ರ್ಯಾಲಿನ ಅಟೆಂಡ್ ಮಾಡ್ಬೋದು. ಈಗ ನೋಡ್ತಾ ಹೋಗೋಣ. ಸೊ ಯಾವ್ಯಾವ ಟ್ರೇಡಿನ ವೇಕೆನ್ಸಿ ಇದೆ ಅಂದರೆ, ಸೊ ಅಗ್ನಿವೀರ್ GD ಇದೆ ನೋಡಿ. ಇದು ಬಂದುಬಿಟ್ಟು 4 ಇಯರ್ಸ್ಗೆ ಇರುತ್ತೆ. ಏನು ರಿಲೇಷನ್ ಭರ್ತಿ ಒಳಗಡೆ ಸೆಲೆಕ್ಷನ್ ಆಗ್ತಿರೋರಿಗೆ. ಹಾಗೆ ಸ್ಪೋರ್ಟ್ಸ್ ಎಂಟ್ರಿ ಕೂಡ ಇದೆ GD. ಹಾಗೆ ಅಗ್ನಿವೀರ್ ಕ್ಲರ್ಕ್ ಕೂಡ ಇದೆ, ಅಗ್ನಿವೀರ್ ಟೆಕ್ ಟ್ರೀಟ್ಮೆಂಟ್ ಕೂಡ ಇದೆ. ಈ ಜಾಸ್ತಿ ಹೇಳ್ಬೇಕಪ್ಪ ಅಂತಂದರೆ ಕನ್ಫ್ಯೂಸ್ ಆಗುವಂಥ ಅವಶ್ಯಕತೆ ಇಲ್ಲ. ಎಲ್ರಿಗೂ ಏನು ಈ ಒಂದು ಎಲಿಜಿಬಿಲಿಟಿ ಏನಿದೆ, ಹೈಟು ವೆಯ್ಟು ಎಲ್ಲ ನೀವು ನಾರ್ಮಲಾಗಿ ಏನು ರ್ಯಾಲಿ ಒಳಗಡೆ ಅಟೆಂಡ್ ಮಾಡ್ತಾರೋ ಅದೇ ರೀತಿ ಸೇಮ್ ಇರುತ್ತೆ. ಸ್ಪೋರ್ಟ್ಸ್ ಮೆನಿಗೆ ಮಾತ್ರ 2 ಇಂಚು ಕಡಿಮೆ ಇರುತ್ತೆ. ಹಾಗೆ ರಿಲೇಷನ್ ಏರಿಯರ್ಗೂ ಮೇ ಬಿ 2 ಇಂಚು ಕಡಿಮೆ ಇರುತ್ತೆ ಹೈಟ್ ತೊಗೊತಾರೆ. ಸೊ ನೋಡ್ತಾ ಇರ್ಬೋದು, 1ನೇ ತಾರೀಕು ಆಗಸ್ಟಲ್ಲಿ 2ನೇ ತಾರೀಕು ಆಗಸ್ಟ್ ಸ್ಪೋರ್ಟ್ಸ್ ಟ್ರಯಲ್ ಇರುತ್ತೆ. ಸೊ ಸ್ಪೋರ್ಟ್ಸ್ ಸೆಲೆಕ್ಷನ್ ನಡೆಯುತ್ತೆ. ಇದಾದ ನಂತರ ಕರ್ನಾಟಕದವರು 5ನೇ ತಾರೀಕು, ಸೊ ಇಲ್ಲಿ ನೋಡ್ತಾ ಇರ್ಬೋದು, ಕರ್ನಾಟಕದವರಿಗೆ 5ನೇ ತಾರೀಕು ರ್ಯಾಲಿ ಇದೆ. ನೀವು ಅಲ್ಲಿ ಹೋಗ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅವೆಲ್ಲ ಪ್ರೊಸೀಜರ್ಗಳಿರುತ್ತೆ. ಸೊ ಒಂದು ಸ್ವಲ್ಪ ಬೇಗನೆ ಹೋಗಿ 5ನೇ ತಾರೀಕು ಕೊಟ್ಟಿದ್ದಾರೆ, 4ನೇ ತಾರೀಕು ಹೋಗ್ಬಿಟ್ಟು ಅಲ್ಲೆಲ್ಲ ತಿಳ್ಕೊಳ್ಳಿ ಏನು ನಡೀತಿದೆ ಏನಿಲ್ಲ ಅಂತೇಳಿ. ಇದಾದ ನಂತರ ಡಾಕ್ಯುಮೆಂಟೇಷನ್ ಇದೆ, ಮೆಡಿಕಲ್ ಇದೆ, ಎಕ್ಸಾಮ್ ಇದೆ ನೋಡಿ. 6ನೇ ತಾರೀಕು 7ನೇ ತಾರೀಕು ಡಾಕ್ಯುಮೆಂಟ್ ಇದೆ, 8ನೇ ತಾರೀಕು ಮೆಡಿಕಲ್ ಇದೆ, 3 ಅಥವಾ 4ನೇ ಇದರೊಳಗಡೆ ನಿಮಗೆ ಎಕ್ಸಾಮ್ ಇರುತ್ತೆ. ಸೊ ಇಷ್ಟೇ ಇದು ಸೆಲೆಕ್ಷನ್ ಪ್ರೊಸೀಜರ್ ಆಗಿರುತ್ತೆ. ಸೊ ಇದಾದ ನಂತರ ಸ್ಪೋರ್ಟ್ಸ್ ಇರೋರು ಯಾರ್ಯಾರು ಹೋಗ್ಬೋದು ಅಂತ ಹೇಳ್ತಿದ್ವಿ ನೋಡಿ. 1ನೇ ತಾರೀಕು ಅಥ್ಲೆಟಿಕ್ಸ್, ಎಲ್ಲ ರೀತಿಯಾದ ರನ್ನಿಂಗ್ ಇರೋರು, ಮೆಡಲ್ ಆಗಿರಬೇಕು 2 ವರ್ಷದೊಳಗಡೆ ನೀವು, ಅದು 2 ವರ್ಷದೊಳಗಡೆ ನೀವು ಅಚೀವ್ ಮಾಡಿದರೆ ಮಾತ್ರ. ಇದಾದ ನಂತರ ಸ್ಪೋರ್ಟ್ಸ್ ಕ್ಲೈಂಬಿಂಗ್ ಅನ್ನೋ ಒಂದು ಇವೆಂಟ್ ಇರೋದು, ಶೂಟಿಂಗ್ ಸ್ಪೋರ್ಟ್ಸ್ ಇರೋದು. ಇದಾದ ನಂತರ 2ನೇ ತಾರೀಕು ಬಂದುಬಿಟ್ಟು ಗೇಮ್ಸ್ ಇದೆ. ಸೊ ಬಾಸ್ಕೆಟ್ಬಾಲ್, ವಾಲಿಬಾಲ್, ಫುಟ್ಬಾಲ್ ಮತ್ತು ಹಾಕಿ ಈ ಒಂದು ಸ್ಪೋರ್ಟ್ಸ್ ಇರೋರು ಹೋಗ್ಬೋದು. ಸೊ ಎಜುಕೇಷನ್ ನಾರ್ಮಲ್ 10th ಪಾಸ್ ಆಗಿದ್ದರೆ ಸಾಕು GD ಮತ್ತು ಸ್ಪೋರ್ಟ್ಸಿಗೆ. ಸೊ ಏಜಿನ ಬಗ್ಗೆ ಕ್ಲಿಯರ್ ಮಾಡಿಕೊಡ್ತೀನಿ ನಿಮಗೆ. ಸೊ ಏಜ್ ಬಂದುಬಿಟ್ಟು ಏಜ್ ಬಗ್ಗೆ ನೋಡೋದಾದರೆ 17 ವರೆಯಿಂದ 21 ವರ್ಷದೊಳಗಡೆ ಇರೋರು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು. ಎಲ್ಲ ಟ್ರೇಡಿಗೂ ಸೇಮ್ ಇದೆ ಅಪ್ಲೈ ಆಗುತ್ತೆ. ಇದಾದ ನಂತರ 1 ಅಕ್ಟೋಬರ್ 2004, 1 ಏಪ್ರಿಲ್ 2008 ಒಳಗಡೆ ಯಾರ ಡೇಟ್ ಆಫ್ ಬರ್ತ್ ಇದೆಯೋ ನೀವು ತಪ್ಪದೆ ಈ ಒಂದು ರ್ಯಾಲಿನ ಅಟೆಂಡ್ ಮಾಡಿ. ಡೇಟ್ ಅಂತ ಕ್ಲಿಯರ್ ಆಯಿತು. ಇದಾದ ನಂತರ ನೆಕ್ಸ್ಟ್ ಬಂದುಬಿಟ್ಟು ಇವೆಲ್ಲ ನಾರ್ಮಲಾಗಿ ಇಷ್ಟೊಂದು ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಯಾವ್ಯಾವ ಇಂಪಾರ್ಟೆಂಟ್ ಇದೆಯೋ ಅಷ್ಟನ್ನು ಮಾತ್ರ ಹೇಳ್ತಾ ಇದ್ದೀನಿ. ಸೊ ರಿಲೇಷನ್ ಸರ್ಟಿಫಿಕೇಟ್ ಇರೋದು ನಿಮಗೆ ಗೊತ್ತಿರುತ್ತೆ, ನಿಮ್ಮ ಅಪ್ಪ ಅಥವಾ ನಿಮ್ಮ ಅಣ್ಣ ಅವ್ರಿಗೆ. ಸೊ ನಿಮಗೆ ಕಾಮನ್ ನಾರ್ಮಲಾಗಿ ನಿಮಗೆ ಮಾಡಿಸ್ಕೊಡ್ತಾರೆ. ಅದನ್ನ ಕೆಲವೊಬ್ಬರ ಹತ್ರ ಆಲ್ರೆಡಿ ಇರುತ್ತೆ. ಹೈಟ್ ಬಗ್ಗೆ ಆಗಲೇ ನಾನು ಹೇಳಿದೆ ನಿಮಗೆ. ಸ್ಪೋರ್ಟ್ಸ್ ಮೆನ್ ಅವ್ರಿಗೆ ಸೊ 2 ಸೆಂಟಿಮೀಟ್ರ್ ಕಡಿತಾ ಇರುತ್ತೆ, ಕಮ್ಮಿ ಇದ್ದರೂ ನಡೆಯುತ್ತೆ. ಇದಾದ ನಂತರ ಚೆಸ್ಟಲ್ಲಿ ಕೂಡ 3 ಸೆಂಟಿಮೀಟ್ರ್ ಕಡಿಮೆ ಇದ್ದರೂ ನಡೆಯುತ್ತೆ. 5 kg ವೆಯ್ಟ್ ಕೂಡ ನಿಮಗೆ ಕಡಿಮೆ ಇದ್ದರೂ ಕೂಡ ನೀವು ಸೆಲೆಕ್ಷನ್ ಆಗ್ತೀರಾ. ಫಿಸಿಕಲ್ ಫಿಟ್ನೆಸ್ ನೋಡೋದಾದರೆ ಇಲ್ಲಿ ನೋಡ್ತಾ ಇರ್ಬೋದು, ಗ್ರೂಪ್ 1ನಲ್ಲಿ 6 ನಿಮಿಷ ಇದೆ, ಗ್ರೂಪ್ 2ಅಲ್ಲಿ 6ರಿಂದ ಮೇಲ್ ಬಂದರೆ 6 ನಿಮಿಷ 15 ಸೆಕೆಂಡ್ ಒಳಗಡೆ, ಗ್ರೂಪ್ 3 ಬಂದುಬಿಟ್ಟು 6 ನಿಮಿಷ 30 ಸೆಕೆಂಡ್ ಒಳಗಡೆ, ಗ್ರೂಪ್ 4 ಬಂದುಬಿಟ್ಟು 6 ನಿಮಿಷ 45 ಸೆಕೆಂಡ್ ತನಕ ಸೊ ಹಿಡಿತಾರೆ. ಅದ್ರ ತಕ್ಕನಾಗಿ ಮಾರ್ಕ್ಸ್ ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು. ಹಾಗೆ ಫುಲ್ ಅಪ್ಸ್ ಬಂದುಬಿಟ್ಟು 10 ಹೊಡೆದ್ರೆ 40 ಮಾರ್ಕ್ಸ್, ಇಷ್ಟು ಕಾಮನ್ ಆಗಿರುತ್ತೆ. ಹಾಗೆ 9 ಫೀಟ್ ಈಸ್
ಇನ್ನು ಉಳಿದೆಲ್ಲ ಕಂಪಲ್ಸರಿಯಾಗಿ ಪಾಸ್ ಮಾಡಬೇಕು, ಜಿಗ್ ಅವೆಲ್ಲ. ಆಮೇಲೆ ಫಿಸಿಕಲ್ ಮೆಜರ್ಮೆಂಟ್ ಇರುತ್ತೆ, ಅದೆಲ್ಲ ನಡೆದೋಗುತ್ತೆ ನಿಮಗೆ. ಸೊ ಈ ಸ್ಪೋರ್ಟ್ಸ್ ಮೆನ್ ಅವ್ರಿಗೆ ಯಾವ ರೀತಿ ಅಂತಂದರೆ ನಿಮ್ಮ ಮೊದಲು ನಿಮ್ಮ ಗೇಮಿಂದು ಟ್ರಯಲ್ ಇರುತ್ತೆ. ನಿಮ್ಮ ಗೇಮಿಂದು ಟ್ರಯಲ್ ಇರುತ್ತೆ. ಇದಾದ ನಂತರ 1600 ಮೀಟ್ರ್ ರನ್ನಿಂಗ್ ಇರುತ್ತೆ. ಇದಾದ ನಂತರ ಮೆಡಿಕಲು, ಫಿಸಿಕಲು, ಎಕ್ಸಾಮ್, ಫೈನಲಿಸ್ಟ್ ಇದು ಕೂಡ ನಿಮಗೆ ಸೇಮ್ ಇರುತ್ತೆ. NCC ಮಾಡಿದವ್ರು ಕೂಡ ಬೆನಿಫಿಟ್ ಇದೆ. ಎ ಸರ್ಟಿಫಿಕೇಟ್ಗೆ 5 ಇದೆ, ಬಿದವ್ರಿಗೆ 10 ಇದೆ, ಸಿದವ್ರಿಗೆ 20 ಮಾರ್ಕ್ಸ್ ಇದೆ. ಹಾಗೆ RD ಪರೇಡ್ ಅಟೆಂಡ್ ಮಾಡ್ತಾರೆ, 25 ಮಾರ್ಕ್ಸ್ ಇದೆ ಎಲ್ಲದರಲ್ಲೂ. SK ಟ್ರೇಡಲ್ಲಿ, ಕ್ಲರ್ಕಲ್ಲಿ, ಹಾಗೆ ಟ್ರೇಡ್ಮೆನ್ನಲ್ಲಿ. ಸ್ಪೋರ್ಟ್ಸ್ಮೆನ್ 20 ಮಾರ್ಕ್ಸ್ ಇರುತ್ತೆ ಬೋನಸ್ ಆಗಿ. ಹಾಗೆ ರಿಲೇಷನ್ ಅವರು ಕೂಡ 20 ಬೋನಸ್ ಮಾರ್ಕ್ಸ್ ಆಗಿ ಸಿಗುತ್ತೆ. ಹಾಗೆ ITI ಡಿಪ್ಲೊಮಾ ಮಾಡಿದವರು ಕೂಡ ಬೋನಸ್ ಮಾರ್ಕ್ಸ್ ಆಗಿ ಸಿಗುತ್ತೆ. ಕಾಮನ್ ಆಗಿ ಏನು ಜಾನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ಅಫಿಷಿಯಲಾಗಿ ಆಗ್ತಾನೆ ಏರೋರೆಲ್ಲ ಒಳಗಡೆ, ಅದೇ ರೀತಿ ಇದರಲ್ಲಿ ಕೂಡ ಬೋನಸ್ ಮಾರ್ಕ್ಸ್ಗಳು ಇರುತ್ತೆ. ಕರ್ನಾಟಕದವ್ರಿಗೆ ಹೈಟ್ ಬಂದುಬಿಟ್ಟು 166 ಸೆಂಟಿಮೀಟರ್ ಇದೆ ಎಲ್ಲ ಟ್ರೇಡ್ಗೆ. ಹಾಗೆ ಸ್ಪೋರ್ಟ್ಸ್ಮೆನ್ಗೆ 2 ಸೆಂಟಿಮೀಟರ್ ಕಮ್ಮಿ ಇರುತ್ತೆ, ಅಂದರೆ 164 ಇದ್ದರೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಹಾಗೆ 77 ಸೆಂಟಿಮೀಟರ್ ನಿಮಗೆ ಚೆಸ್ಟ್ ಮೆಜರ್ಮೆಂಟ್ ಇರಬೇಕು. ಡಾಕ್ಯುಮೆಂಟ್ ಏನೇನು ಬೇಕು ಅಂತಂದರೆ ಫೋಟೋಗ್ರಾಫಿ 20 ಫೋಟೋಗಳನ್ನ ತಗೊಂಡು ಹೋಗಬೇಕು, ರೀಸೆಂಟ್ ಆಗಿರೋದು. ಹಾಗೆ ಅಫಿಡೇವಿಟ್ನ ಮಾಡಿಸ್ಕೊಂಡು ಹೋಗಿ. ಇದಾದ ನಂತರ ಎಜುಕೇಷನ್ ಬಂದುಬಿಟ್ಟು ನಿಮ್ಮ ಹತ್ರ ಒರಿಜಿನಲ್ ಸರ್ಟಿಫಿಕೇಟ್ಗಳನ್ನ ಆದಷ್ಟು ಪ್ರಯತ್ನ ಮಾಡಿ. ಇದು ಓಪನ್ ರಿಯಲ್ ಆಗಿರುತ್ತೆ, 2 ಸೆಕೆಂಡಲ್ಲಿ ತೆಗೆದು ಬಿಸಾಕ್ತಾರೆ. ಹಾಗಾಗಿ ಒರಿಜಿನಲ್ TC ಟ್ರೈ ಮಾಡಿ. SLC ಮಾರ್ಕ್ಸ್ ಕಾರ್ಡ್ ಏನಿದ್ರೆ ಎಲ್ಲ ಒರಿಜಿನಲ್ ತೊಗೊಂಡೋಗಿ. ಡೊಮೆಸ್ಟಿಕ್ ಸರ್ಟಿಫಿಕೇಟ್ ತೊಗೊಂಡೋಗಿ, ಕ್ಯಾಸ್ಟ್ ಸರ್ಟಿಫಿಕೇಟ್, ರಿಲಿಜನ್ ಸರ್ಟಿಫಿಕೇಟ್, ಹಾಗೆ ಸ್ಕೂಲ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ನ ಬರ್ಸ್ಕೊಂಡೋಗಿ ಇಂಗ್ಲೀಷ್ ಒಳಗಡೆ ಎಲ್ಲ. ಹಾಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೂಡ ಇಂಗ್ಲೀಷಲ್ಲಿ. ಇದಾದ ನಂತರ ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ಕೂಡ ಮಾಡಿಸ್ಕೊಂಡು ಹೋಗಿ. ಇದಾದ ನಂತರ ರಿಲೇಷನ್ ಸರ್ಟಿಫಿಕೇಟ್ ಯಾರು ಇದ್ದಾನೋ ಅವರು ಒರಿಜಿನಲ್ ತೊಗೊಂಡೋಗಿ ತಪ್ಪದೆ. ಹಾಗೆ NCC ಅಪ್ಲೈ ಮಾಡಿದ್ರೆ NCCನ ತೊಗೊಂಡೋಗಿ. ಈಗ ಸ್ಪೋರ್ಟ್ಸ್ನವ್ರನ್ನ ನೋಡೋಣ. ಸೊ ಸ್ಪೋರ್ಟ್ಸ್ ಬಂದುಬಿಟ್ಟು ನೀವು ಇಂಟರ್ನ್ಯಾಷನಲ್ ಲೆವೆಲ್, ಸ್ಟೇಟ್ ನ್ಯಾಷನಲ್ ಲೆವೆಲ್ ಇದೇನಾದ್ರು ಅಟೆಂಡ್ ಮಾಡಿದ್ರೆ ಆ ಸರ್ಟಿಫಿಕೇಟ್ನ ತೊಗೊಂಡೋಗಿ. ಹಾಗೆ ನೀವು ಯಾವಾಗ ಡಿಸ್ಟ್ರಿಕ್ಟ್ ಮತ್ತು ಸ್ಟೇಟ್ ಲೆವೆಲ್ ಯೂನಿವರ್ಸಿಟಿ ಒಳಗಡೆಗಳಲ್ಲಿ ಅಂದರೆ ಕಬಡ್ಡಿ ಈ ಥರ ಗೇಮ್ಗಳಲ್ಲಿ ಫಸ್ಟ್ ಏನಾದರೂ ಬಂದಿದ್ರಿ, ಬಾಸ್ಕೆಟ್ಬಾಲು, ಹಾಕಿ ಇದರಲ್ಲಿ ಏನಾದ್ರು ಫಸ್ಟ್ ಬಂದಿದ್ರೆ, ಸೆಕೆಂಡ್ ಬಂದರೆ ಅಂಥ ಪೊಸಿಷನ್ ಇರೋ ಸರ್ಟಿಫಿಕೇಟ್ಗಳಿದ್ದರೆ ತೊಗೊಂಡೋಗಿ. ಇದಾದ ನಂತರ ಬೋನಸ್ ಮಾರ್ಕ್ಸಿಗೆ ITI ಸರ್ಟಿಫಿಕೇಟು, NCC ಈ ಥರ ನಾವು ಏನೇನು ಒಂದು ಅಪ್ಲೈ ಆಗುತ್ತೆ ಅವನ್ನ ತೊಗೊಂಡೋಗಿ ಕಾಮನಾಗಿ. ಇಷ್ಟು ಡಾಕ್ಯುಮೆಂಟ್ಗಳಿರುತ್ತೆ. ಹಾಗೆ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಸ್ಪೋರ್ಟ್ಸ್ನವ್ರಿಗೆ ಯಾರ್ಯಾರು ಹೋಗುತ್ತೆ ಹೇಳ್ತೀನಿ ನೋಡಿ. ಸೊ ಮೊದಲು ಯೂನಿವರ್ಸಿಟಿ ಲೆವೆಲ್ಲು, ಇಂಟರ್ ಯೂನಿವರ್ಸಿಟಿಲಿ ಫಸ್ಟ್ ಪ್ಲೇಸ್ ತೊಗೊಂಡವರು ಯೂನಿವರ್ಸಿಟಿ ಲೆವೆಲ್ ಅಟೆಂಡ್ ಮಾಡ್ತಾರೋ. ಹಾಗೆ ಸ್ಟೇಟ್ ಲೆವೆಲ್ಲು, ಇಂಟರ್ನ್ಯಾಷನಲ್ ಈ ರೀತಿ ಹೋದವ್ರು ಹಾಕಿ ಮೆಡಲ್ ಇರಬೇಕು ಕಂಪಲ್ಸರಿಯಾಗಿ. ಫಸ್ಟ್ ಅಥವಾ ಸೆಕೆಂಡ್ನ ಪ್ಲೇಸ್ಮೆಂಟ್ ಆಗಿರಬೇಕು. ಇದಕ್ಕಿಂತ ಹೆಚ್ಚಿಂದ ಏನಪ್ಪ ಅಂತಂದರೆ ಅಲ್ಲಿ ಗೇಮ್ ಟ್ರಯಲ್ ನಡೆಯುತ್ತೆ. ಸುಮ್ಮನೆ ಸರ್ಟಿಫಿಕೇಟ್ ತೊಗೊಂಡು ಹೋಗೋದಲ್ಲ, ಫೇಕ್ ಸರ್ಟಿಫಿಕೇಟ್ಗಳನ್ನ. ಅಲ್ಲಿ ಕಂಪಲ್ಸರಿಯಾಗಿ ಆ ಗೇಮ್ ಟ್ರಯಲ್ ಅನ್ನೋದನ್ನ ನಡೆಯುತ್ತೆ. ಅಲ್ಲೇ ಗೊತ್ತಾಗ್ಬಿಡುತ್ತೆ ನೀವು ಗೇಮಲ್ಲಿ ಪರ್ಫೆಕ್ಟ್ ಇದ್ದೀರಾ ಅಲ್ಲ ಅಂತೇಳಿ. ಆ ಗೇಮಲ್ಲಿ ನೀವು ಪರ್ಫೆಕ್ಟ್ ಪ್ಲೇಯರ್ ಅಂದರೆ ಮಾತ್ರ ಆ ಗೇಮಿನ ಸರ್ಟಿಫಿಕೇಟ್ ತೊಗೊಂಡು ನೀವು ಅಲ್ಲೋಗಿ ಖಂಡಿತವಾಗಿಯೂ ಸೆಲೆಕ್ಷನ್ ಆಗುತ್ತೆ. ನಿಮ್ಮ ಹತ್ರ ಗೇಮ್ ಇತ್ತು, ಒಳ್ಳೆ ಗೇಮ್ ಇತ್ತು ಅಂದರೆ ನೀವು ಎಲಿಜಿಬಲ್ ಆಗ್ತೀರಾ. ಸ್ಪೋರ್ಟ್ಸ್ಮೆನ್ನು ನಿಮಗೆ ಪರ್ಮನೆಂಟ್ ಜಾಬ್ ಕೂಡ ಆಗುವಂಥ ಚಾನ್ಸ್ 100ಗೆ 90% ಇರುತ್ತೆ.